ಪ್ರೇಸ್ ದ ಲಾರ್ಡ್. ದೇವರ ನಮ್ಮ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಾವು ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನಿಯನ್ನು ಸ್ವಾಗತಿಸುವೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಸಣ್ಣ ಸಂಗಡ ಮಾತನಾಡು ಪವಿತ್ರಾತ್ಮನೆ. ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನುಂಟು ಮಾಡಿ ನಾನು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆಗಳ ಪುಸ್ತಕದಲ್ಲಿ 119ನೇ ಕೀರ್ತನೆಯಲ್ಲಿ 21ನೇ ವಾಕ್ಯ. ನೀನು ಗರ್ವಿಷ್ಠರನ್ನು ಗದರಿಸುತ್ತಿ, ನಿನ್ನ ಆಜ್ಞೆಗಳನ್ನು ಮೀರಿದವರು ಶಾಪಗ್ರಸ್ತರು. ಇಲ್ಲಿ ಇದರ ಏನು ಅರ್ಥ? ಇಲ್ಲಿ ನೋಡ್ತೇವೆ, ನೀನು ಗರ್ವಿಷ್ಠರನ್ನು ಗರ್ವಿಷ್ಠರು ಇದ್ದರೆ ಯಾರು? ಯಾಕೆ ದೇವರು ಗದರಿಸ್ತಾನೆ? ಮತ್ತು ನಿನ್ನ ಆಜ್ಞೆಗಳನ್ನು ಮೀರಿದರು ಶಾಪಗಳು. ಇದರ ಅರ್ಥ ನಾವು ವಿವರ ನೋಡಬೇಕು. ಮೊದಲನೇ ಸಂಗತಿ ನೋಡ್ತೇವೆ, ಆತ್ಮಿಕ ಅಹಂಕಾರವು ಎಂದಿಗೂ ನಮ್ಮಲ್ಲಿ ಬರದಂತೆ ನಾವು ಎಚ್ಚರಿಕೆ ಉಳ್ಳವರು ಆಗಬೇಕು. ನಾನು ನೋಡ್ತೇವೆ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 9ರಿಂದ 18ನೇ ವಾಕ್ಯ ತನಕ. ನಾನು ಪರಿಶುದ್ಧನು, ನನ್ನೊಳಗೆ ದೋಷವಿಲ್ಲ, ನಾನು ನಿರ್ಮಲನು, ನನ್ನಲ್ಲಿ ಏನೂ ಪಾಪವಿಲ್ಲ. ಆತ ನನ್ನಲ್ಲಿ ವಿರೋಧಕ್ಕೆ ಕಾರಣಗಳನ್ನು ಕಂಡುಹಿಡಿಯುತ್ತಾ ನನ್ನ ಶತ್ರುವೆಂದಿಸಿಕೊಂಡಿದ್ದಾನೆ. ಪ್ರೇರೆ, ಯೋಬನಿಗೆ ಕಷ್ಟಗಳು ಬಂತು, ಶೋಧನೆಗಳು ಬಂತು, ನಷ್ಟ ಉಂಟಾಯಿತು, ರೋಗ ಬಂತು. ಅವನಿನ್ನೂ ಹೇಳ್ತಾನೆ, ನಾನು ಪರಿಶುದ್ಧನು, ನನ್ನಲ್ಲಿ ಪಾಪವಿಲ್ಲ. ದೇವರು ಸುಮ್ಮನೆ ನನಗೆ ಕಷ್ಟ ಕೊಟ್ಟು ಪ್ರೇರೆ ಎಂದಿಗೂ ಇದು ತೋರಿಸಿದೆ ಆತ್ಮಿಕ ಅಹಂಕಾರ. ಆತ್ಮಿಕ ಅಹಂಕಾರ ಎಂದರೆ ಇದು ಆಗಿದೆ ಪ್ರೇರೆ. ದೇವರೆಂದಿಗೂ ದೇವರ ಮಕ್ಕಳನ್ನು ದೇವರು ಸುಮ್ಮನೆ ಕಷ್ಟಕ್ಕೆ ಗುರಿ ಮಾಡುವುದಿಲ್ಲ ಪ್ರೇರೆ. ಯಾಕಂದರೆ ಒಳ್ಳೆಯವನು, ಆತನ ಅನ್ಯ ಎಂಬುದು ಏನು ಇಲ್ಲ ಪ್ರೇರೆ. ಅದಕ್ಕೆ ಅನಂತವಾಗಿ ನೋಡ್ತೇವೆ, ನನ್ನ ಕಾಲುಗಳನ್ನು ಕೊಲಕ್ಕೆ ಹಾಕಿ ನನ್ನ ಮಾರ್ಗಗಳೆಲ್ಲ ಕಂಡುಹಿಡಿದೇನೆ ಎಂದು ಆಡಿದಿಲ್ಲ. ಆತನು ಯೋಬನು ದೇವರಿಗೆ ತಪ್ಪು ಹಾಕ್ತಾನೆ. ನೀನು ಸುಮ್ಮನೆ ನನಗೆ ಕಷ್ಟ ಕೊಟ್ಟಿದ್ದಿ, ನಾನು ನೀತಿವಂತು, ನಾನು ಪರಿಶುದ್ಧನು ಎಂಬುದೇ ದೇವರಿಗೆ ಗುಣಗುಟ್ಟುತ್ತಾನೆ. ಅನ್ನವಾಗ ನೋಡ್ತೇವೆ, ಈಗೋ ನೀನು ಹೀಗೆ ಆಡಿದ್ರೆ ನ್ಯಾಯವಲ್ಲ ಎಂಬುದೇ ನನ್ನ ಉತ್ತರ. ದೇವರ ಮನುಷ್ಯನಿಗಿಂತ ದೊಡ್ಡವನಾಗಿದ್ದಾನಷ್ಟೇ. ಏಳು ಎಂಬ ಪ್ರವಾದಿ ಯೋಬನ ಹೇಳ್ತೇನೆ, ನೀನು ಹೀಗೆ ಮಾತಾಡಿ ನ್ಯಾಯವಲ್ಲ. ದೇವರಿಂದಿಗೂ ಅನ್ಯಾಯ ಮಾಡುವುದಿಲ್ಲ. ದೇವರು ಸುಮ್ಮನೆ ನಿನಗೆ ಕಷ್ಟ ಕೊಡಲಿಲ್ಲ. ಇದು ದೇವರ ಮನಸ್ಸು ದೊಡ್ಡವನ ಈ ರೀತಿ ಹೇಳಿಯೂ ಹೇಳ್ತಾನೆ ಯೋಬನಿಗೆ, ನಿನ್ನಲ್ಲೇ ಅಹಂಕಾರ ಇಟ್ಟು ಅದಕ್ಕೆ ನೀನು ಈ ರೀತಿ ಇದೆ. ಎಂದಿಗೂ ಆತ್ಮಿಕ ಜೀವಿತದಲ್ಲಿ ಯೋಬನಿಗೆ ಅಹಂಕಾರ ಬರದಂತೆ ಎಚ್ಚರಿಕೆ ಉಳ್ಳವರಾಗಬೇಕು. ಅಹಂಕಾರ ಬಂದರೆ ಹೇಗೆ ಈ ದೇವರು ಅಹಂಕಾರಗಳನ್ನು ಗದರಿಸ್ತಾನೆ ಇದು ಒಂದು ದೃಷ್ಟಾಂತವಾಗಿದೆ. 13ನೇ ವಾಕ್ಯ ನೋಡಿ ಆತ ನಿನ್ನ ಮಾತುಗಳಲ್ಲಿ ಒಂದಕ್ಕಾದರೂ ಉತ್ತರ ದಯಪಾಲಿಸನೆಂಬುದಾಗಿ ನೀನು ಆತನೊಂದಿಗೆ ವ್ಯಾಜವಾಡುವುದೇಕೆ? 74 ಬಾರಿ ಯೋಬನು ದೇವರು ಪ್ರಶ್ನೆ ಹಾಕಿದರೂ ಉತ್ತರ ಕೊಡಲಿಲ್ಲ ಯಾಕಂದರೆ ದೇವರು ನೀತಿವಂತನಾಗಿದ್ದಾನೆ. ದೇವರು ಎಂದಿಗೂ ತಪ್ಪು ಮಾಡುವುದಿಲ್ಲ. ಎಂದಿಗೂ ನಾವು ದೇವರಿಗೆ ಕಷ್ಟ ಬರುವಾಗ ದೇವರಿಗೆ ಗುಣಗುಟ್ಟಬೇಡಿರಿ. ದೇವರು ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. ಒಳ್ಳೆಯವನು, ಆತನಿಗೆ ಸ್ತುತಿಸಬೇಕು. ಮತ್ತು ಕಷ್ಟ ಬರುವಾಗ ನಿಮ್ಮ ಜೀವಿತವನ್ನು ದೇವರ ವಾಕ್ಯದ ಮುಖಾಂತರ ಪರೀಕ್ಷಿಸಿಕೊಳ್ಳಬೇಕು. ದೇವನನ್ನು ಪರೀಕ್ಷಿಸು, ದೇವನನ್ನು ಶೋಧಿಸು ಎಂಬುದಕ್ಕೆ ಪ್ರಾರ್ಥನೆ ಮಾಡಿ ವಾಕ್ಯ ಓದುವಾಗ ದೇವರ ಆತ್ಮನು ನಿಮ್ಮ ಸಂಗಡ ಮಾತನಾಡ್ತಾನೆ. ಯಾಕೆ ಈ ರೀತಿ ಕಷ್ಟ ಬಂತು, ಹೇಗೆ ಬಂತು, ಅದಕ್ಕೆ ಏನು ಪರಿಹಾರ ಎಂಬುದು ದೇವರು ಮಾತನ್ನ ಆ ಪ್ರಕಾರ ಆ ಜ್ಞಾನವನ್ನು ಕೇಳಿಕೊಂಡ್ರೆ ದೇವರು ಜ್ಞಾನ ಕೊಡುತ್ತಾನೆ. ಆ ಕಷ್ಟಗಳು ಬಂದವರು ಬಿಡುಗಡೆ ಕೊಡುವನಾಗಿ. ಆದರೆ ಈ ರೀತಿ ಅಹಂಕಾರಿ ಇದ್ದರೆ ದೇವರು ಅಹಂಕಾರಿಗಳನ್ನು ಗದರಿಸ್ತಾನೆ. ಇದೊಂದು ದೃಷ್ಟಾಂತವಾಗಿದೆ. 14ರಿಂದ 18 ವಾಕ್ಯ ತನಕ ಓದ್ತಾನೆ ದೇವರು ಮಾತನಾಡೋ ರೀತಿ ಒಂದುಂಟು, ಅವುದೆರಡು ಉಂಟು. ಮನುಷ್ಯನಾದರೂ ಲಕ್ಷದಿಲ್ಲ. ಮನುಷ್ಯರಿಗೆ ಗಾಢ ನಿದ್ರೆ ಉಂಟಾದಾಗಲೂ, ಆಸೆಗೆ ಮೇಲೆ ಜಂಪಾತಿದಾಗಲೂ ಆತನು ಸ್ವಪ್ನದಲ್ಲಿ ರಾತ್ರಿಯ ಕನಸಲ್ಲಿ ಅವರ ಕಿವಿಯನ್ನು ತೆರೆದು ಅವರಿಗೆ ಶಿಕ್ಷಾವಸನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಹೀಗೆ ಮನುಷ್ಯನನ್ನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು. ಮಾನವನಿಗೆ ಗರ್ವವನ್ನು ಮರೆ ಮಾಡುವನು. ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವವಸದಿಂದ ಅಳಿದು ಹೋಗದಾಗೆ ನಿಲ್ಲಿಸುವನು. ಇಲ್ಲಿ ಹೇಳ್ತಾನೆ ದೇವರು ನಿನಗೆ ಕಷ್ಟ ಕೊಡೋ ಮೊದಲು, ನಿನಗೆ ಆಪತ್ತುಗಳು ಬರೋ ಮೊದಲು ದೇವರು ಒಂದಲ್ಲ 2 ರೀತಿಯಲ್ಲಿ ಮಾತನಾಡೋದನ್ನು ನೀನು ಲಕ್ಷ್ಯ ಕೊಡ. ಮತ್ತು ದೇವರು ಕನಸಲ್ಲಿ ಮಾತನಾಡೋದು, ಅದರ ಲಕ್ಷ್ಯ ಕೊಡೋ ನಿಮಿತ್ತವಾಗಿ
ನಿನ್ನಲ್ಲಿರುವ ಈ ಅಹಂಕಾರ ನಿಮಿತ್ತ ನೀನು ನಿತ್ಯ ನರಕಕ್ಕೆ ಹೋಗಬಾರದು. ಯೇಸು ನಂಬಿಕಿಟ್ಟವರು ನೀಲಿ ಮುಳಿದು ಅಂತಕೊಂಡವರು ಎಂದು ನಿತ್ಯ ನರಕಕ್ಕೆ ಹೋಗಬಾರದು. ಅವರು ನಿತ್ಯ ದೇವರು ವಾಗ್ದಾನ ಮಾಡಿದೆ. ಅದಕ್ಕೋಸ್ಕರ ಒಂದು ವೇಳೆ ನೀವು ಆತ್ಮಿಕ ಗರ್ವಿಷ್ಠರು ಆಗಿದೆ ಯೋಬನಿಗೆ ಈ ರೀತಿ ದೇವರು ಗದರಿಸ್ತಾನೆ. ಕಷ್ಟದ ಮುಖಾಂತರ, ಶಿಕ್ಷೆಯ ಮುಖಾಂತರ ದೇವರು ಗದರಿಸ್ತಾನೆ. ಅಲ್ಲಿ ಪಶ್ಚಾತ್ತಾಪ ಪಡಬೇಕು. ಆಗ ದೇವರು ಅದರಲ್ಲಿ ಪರಿಶುದ್ಧ ಮಾಡಿ ಪರಲೋಕಕ್ಕೆ ಹೋಗ್ತಾನೆ. ಇಲ್ಲಿ ದೇವರು ಯಾಕೆ ಅವನಿಗೆ ಕಷ್ಟ ಬಂದರೆ ಅವನ ಆತ್ಮಿಕ ಅಹಂಕಾರಕ್ಕೋಸ್ಕರ ದೇವರವನಿಗೆ ಈ ಕಷ್ಟ ಮುಖಾಂತರ ಅವನಿಗೆ ಗದರಿಸ್ತಾನು, ಶಿಕ್ಷೆಗೆ ಒಳಪಡಿಸಾಗದೆ ಅಹಂಕಾರ ಅವನು ಮಾಡಬಾರದು. ಅವನ ಆತ್ಮ ನರಕಕ್ಕೆ ಹೋಗಬಾರದು. ಇವತ್ತು ನಿಮ್ಮ ಜೀವಿತ ಪರೀಕ್ಷಿಸಿರ್ತಾರೆ. ಏನಾದರೂ ನಿಮಗೆ ಕಷ್ಟಗಳು ಬಂದರೆ ಪ್ರತಿಯೊಂದು ಒಂದು ಕಾರಣ ಉಂಟು. ಏಕೆಂದರೆ ರೋಗಗಳು ಬಂದ ಕೂಡಲೇ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ರಕ್ತ ಪರೀಕ್ಷೆ ಮಾಡದೆ, ಸ್ಕ್ಯಾನ್ ರಿಪೋರ್ಟ್ ಇಲ್ಲದೆ ಮೆಡಿಸಿನ್, ಅದೇ ರೀತಿಯಲ್ಲಿ ದೇವರ ಹತ್ರ ಬರಬೇಕು. ದೇವ ಯಾಕೆ ಈ ಕಷ್ಟ, ಯಾಕೆ ಆಗ ದೇವರ ಆತ್ಮನು ಪ್ರಾರ್ಥನೆ ಬರೋಕ್ಕೆ ವಾಕ್ಯ ಓದುವಾಗ ಉಪವಾಸ ಮಾಡುವ ಅತಿ ಸ್ಪಷ್ಟವಾಗಿ ವಾಕ್ಯದ ಮುಖದ ಮಾತಾಡಿ ಯಾವ ಕಾರಣಕ್ಕೂ ಕಷ್ಟ ಬಂತು ಅದಕ್ಕೆ ಒಪ್ಪಿಕೊಳ್ಳುವುದರೆ, ಪಶ್ಚಾತ್ತಾಪ ಪಡುವುದರೆ, ದೇವರ ಜ್ಞಾನಕ್ಕೆ ಇರಲಿ, ದೇವರನ್ನು ಬಿಡುಗಡೆಯು ಕೊಡುವನಾಗಿದೆ. ಅದೇ ಅಹಂಕಾರಿಗಳಾದರೆ ಯೋಬನಿಗೆ ನೀವು ಸ್ವಲ್ಪ ಸಮಯ ಕಷ್ಟವನ್ನು ತಾಳಿಕೊಳ್ಳಬೇಕು. ಪಶ್ಚಾತ್ತಾಪ ಪಡುವ ತನಕ, ಪಶ್ಚಾತ್ತಾಪ ಪಟ್ಟ ನಂತರ ದೇವರು 2 ಪಟ್ಟು ಆಶೀರ್ವಾದ ಯೋಬನಿಗೆ ನಿಮಗೆ ಕೊಡುವನು ಆಗಿದ್ದಾನೆ ಪ್ರಿಯರೇ. ಅದೇ ಅಷ್ಟು ತನಕ ಆ ಕಷ್ಟ ಬಾಧೆಯನ್ನು ದಿವ್ಯವನ್ನು ಸಹಿಸಿಕೊಳ್ಳುವರು ಆಗಬೇಕು ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಲೂಕನ ಬರೆಸುವ ವಾರ್ತೆ 18ನೇ ಅಧ್ಯಾಯದಲ್ಲಿ 9-14 ವಾಕ್ಯ ತನಕ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೆಂದರೆ ಪ್ರಾರ್ಥನೆ ಮಾಡಬೇಕಾದ ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಳ್ಳುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವ ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನು ನಿಂತಿಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವೃತ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10 ಪಾಲು ಕೊಡುತ್ತೇನೆ ಅಂದುಕೊಂಡನು. ಪ್ರಿಯರಲ್ಲಿ ಫರಿಸಾಯನು ಪ್ರೇರೆ ಒಳ್ಳೆಯ ಕಾರ್ಯ ಮಾಡಿದನು, ದಾನ ಮಾಡಿ ಎಲ್ಲ ಅವನು ಒಳ್ಳೆಯದನ್ನು ಮಾಡಿದನು, ಅವನೇನು ತಪ್ಪು ಮಾಡಲಿಲ್ಲ. ಆದರೆ ಅವನ ಆಲೋಚನೆಯಲ್ಲಿ ಅವನ ಅಹಂಕಾರಿ ಅದನ್ನು ಅವನೇನು ಮಾಡಿದನು, ಆಲೋಚನೆಯಲ್ಲಿ ಆ ಸುಂಕದವನಿಗಿಂತ ತಾನೇ ಪರಿಶುದ್ಧನು, ತಾನು ಈ ರೀತಿಯ ಎಂದಿಗೂ ಪ್ರೇರೆ ಆಲೋಚನೆಯಲ್ಲಿ ಪಾಪ ಮಾಡಬೇಡ್ರಿ. ಮತ್ತು ನಿಮ್ಮ ಒಳ್ಳೆಯ ಕ್ರಿಯೆಯಲ್ಲಿ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಿಮಿತ್ತವಾಗಿ ಆತನ ಕೃಪೆಯಿಂದ ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡೋದ ಮುಖಾಂತರವಾಗಿ ನೀತಿವಂತ ನಿರ್ಣಯ ಹೊಂದಿದ್ದೇವಿನ ಯಾವುದು ನಮ್ಮ ಒಳ್ಳೆಯ ಕ್ರಿಯೆಗಳಿಂದ ಅಲ್ಲ. ಅದಕ್ಕೆ ಎಂದಿಗೂ ನಿಮ್ಮ ಒಳ್ಳೆಯ ಕ್ರಿಯೆಗಳ ಮೇಲೆ ಭರವಸೆ ಇಟ್ಟುಕೊಂಡು ಇನ್ನೊಬ್ಬರು ನೋಡಿಕೊಂಡು ಅವರಿಗೆ ಉದಾಸೀನ ಮಾಡಬೇಡ್ರಿ. ಇನ್ನೊಬ್ಬರ ಜೀವಿತ ನಿಮ್ಮನ್ನು ಕಂಪೇರ್ ಮಾಡಬೇಡ್ರಿ. ಎಂದಿಗೂ ಅದು ಈ ಪರಿಜನ ಮಾಡೋ ಒಳ್ಳೆಯ ಕ್ರಿಯೆ ಅಲ್ಲ. ಸರಿ, ಅವನು ತಪ್ಪು ಮಾಡಲಿಲ್ಲ. ಅದು ಅವನ ಆಲೋಚನೆಯಲ್ಲಿ ಅವನು ಏನು ಮಾಡಿದರೆ ಅದು ಸುಂಕದವನ್ನು ನೋಡಿಕೊಂಡು ತಾನೇ ಸುಂಕದವನಿಗಿಂತೂ ನಾನು ಶ್ರೇಷ್ಠ, ನಾನು ಒಳ್ಳೆ ತುಂಬ ದಾನ ಧರ್ಮ ಮಾಡಿದನು, ಈ ರೀತಿ ತನ್ನನ್ನೇ ಶ್ರೇಷ್ಠ ಇಟ್ಕೊಂಡು ಆ ಸುಂಕದವನಿಗೆ ಒಂದು ಮನಸ್ಸಾಗಲಿಕ್ಕೆ ಅವನು ಒಪ್ಪಿಕೊಳ್ಳಪ್ರೆ. ದೇವರ ವಾಕ್ಯ ಹೇಳ್ತದೆ, ನಾವು ಪ್ರಾರ್ಥನೆ ಮಾಡುವಾಗ ಸಭೆಗೆ ಸೇರಿ ಬರುವ ಒಂದು ಮನಸ್ಸು ಬೇಕು. ನಾವು ಸಭೆಗೆ ಯಾಕೆ ಬರೋದು? ಸಭೆಯಲ್ಲಿ ಒಂದು ಮನಸ್ಸಿಂದ ಸಭೆಗೆ ಸೇರಿ ಪ್ರಾರ್ಥನೆ ಮಾಡುವಾಗ ಯೇಸು ಕ್ರಿಸ್ತನು ಅಲ್ಲಿ ಇರುತ್ತಾನೆ. ನಾವು ಯೇಸು ಕ್ರಿಸ್ತನು ಮತ್ತೆ 18ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಈಗ ಹೇಳ್ತಾನೆ, 2 3 ಕೂಡಿ ಬರೋದು ಅಲ್ಲಿ ಯೇಸು ಕ್ರಿಸ್ತನು ಅವ್ರ ನಡುವೆ ಇರುತ್ತಾನೆ. ಸಭೆ ಯಾಕೆಂದರೆ ಸಭೆಯಲ್ಲಿ ನಾವು 2 3 ಯೇಸು ಕ್ರಿಸ್ತನು ಸೇರಿ ಅಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಮಧ್ಯದಲ್ಲಿ ಬರುತ್ತಾನೆ. ಅದಕ್ಕೆ ಆ ಯೇಸು ಕ್ರಿಸ್ತನ ಪ್ರಸನ್ನತೆ ಅನುಭವ ಮೇಲೆ ಇಬ್ಬರ ಒಂದಾಗಬೇಕು. ಇದು ಇಲ್ಲಿ ಏನಾಯಿತು ಪ್ರೇರೆ, ಇಲ್ಲಿ ಪರಿಸರ ಮನಸ್ಸು ಸುಂಕದ ಒಂದರೆ ಅವನು ಸುಂಕದವನಿಗಿಂತ ತಾನು ಶ್ರೇಷ್ಠ ನಿಮ್ಮದಾಗಿ ಸುಂಕದ ಒಟ್ಟಿಗೆ ಒಂದಾಗಿಲ್ಲ. ಅವನು ಅದು ಉದಾಸೀನ ಮಾಡೋದು. ಇದು ಅಹಂಕಾರಿಯಾಗಿದೆ. ಎಂದಿಗೂ ಈ ರೀತಿ ಅಹಂಕಾರ ನಿಮ್ಮಲ್ಲಿ ಬರಬಾರದು. ಎಷ್ಟು ಒಳ್ಳೆಯ ಕ್ರಿಯೆ ಮಾಡಿ, ಎಷ್ಟು ದಾನ ಧರ್ಮ ಮಾಡಿ, ಎಷ್ಟು ಪ್ರಾರ್ಥನೆ ಉಪವಾಸ, ಎಂದಿಗೂ ಅಹಂಕಾರಿ ಆಗದೆ ದೇವರದ ಬಳಿ ಸುಂಕ, ದೇವ ಇನ್ನೂ ನನ್ನನ್ನು ಪರೀಕ್ಷಿಸು, ಇನ್ನೊಂದು ಶೋಧಿಸು, ಇನ್ನೆಲ್ಲಿ ಆದರೂ ನಲ್ಲಿ ಆ ರೀತಿ ನೀವು ಬರುವುದಾದರೆ ಪವಿತ್ರ ಆತ್ಮನು ನಿಮಗೆ ಆಲೋಚನೆಯಲ್ಲಿ ಮಾಡಿದ ಪಾಪ ಇದ್ದರೆ ಬಾಯಿ ಮತ್ತೆ ಅದನ್ನು ತೋರಿಸು. ಅದು ಸಹ ಸಣ್ಣ ಪಾಪ ಒಪ್ಪಿಕೊಳ್ಳುವವರು ಆಗಬೇಕು ಪ್ರೇರೆ. ಮತ್ತು ಏನು ಮಾಡಿದನು, ಪರಿಚಯನು ಮಾತಿನಲ್ಲಿ ಪಾಪ ಮಾಡಿದನು. ಅವನು ಪ್ರಾರ್ಥನೆ ಮಾಡುವಾಗ ಅನ್ಯ ಮಾಡಿದನು, ದೇವ ನಾನು ಸುಂಕದವನಿಗೆ ಆಗಿಲ್ಲ, ನಾನು ಇನ್ನೊಬ್ಬರ ಜೀವಿತ ಎಂದಿಗೂ ಪ್ರಾರ್ಥನೆ, ನಾನು ಇನ್ನೊಬ್ಬರ ಜೀವಿತಕ್ಕೆ ಕಂಪೇರ್ ಮಾಡಿದೆ ಎಂದಿಗೂ ಹಾಗೆ ಬರದೆ ಅಹಂಕಾರದಲ್ಲಿ ಬರದೆ ಅವ ತಗ್ಗಿಸ್ಕೊಂಡು ಬರಬೇಕು ಪ್ರೇರೆ. ಆ ತಗ್ಗಿಸುವ ಪ್ರಾರ್ಥನೆ ಸ್ವೀಕಾರ ಮಾಡುವನಾಗಿದೆ. ಈ ಅಹಂಕಾರಿಯ ಪ್ರಾರ್ಥನೆ ಸ್ವೀಕಾರ ಮಾಡಲಿಲ್ಲ. ಮತ್ತು ನಾವು ನೋಡ್ತೇವೆ ಪ್ರೇರೆ 13ನೇ ವಾಕ್ಯದಲ್ಲಿ, ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಇದನ್ನು ಬಡುಕೊಳ್ಳುತ್ತಾ ದೇವರೇ ಪಾಪಿ ನನ್ನ ಕರುಣಿಸು ಅಂದನು. ಇವ ನೀತಿವಂತನು ನಿನ್ನಷ್ಟಪಡುವುದಾಗಿ ತನ್ನ ಮನೆಗೆ ಹೋದನು. ಪ್ರೇರೆ, ನೀವು ಈ ಸುಂಕದವನಾಗಿರಬೇಕು ಪ್ರೇರೆ. ದೇವರ ಸನ್ನಿಧಿ ಬರುವಾಗ, ದೇವರ ವಾಕ್ಯ ಓದುವಾಗ, ಸಭೆಗೆ ಬರುವಾಗ ಉಪವಾಸ, ದೇವ ನನ್ನನ್ನು ಪರೀಕ್ಷಿಸು ದೇವ, ನನ್ನ ಅದನ್ನು ಶೋಧಿಸು ದೇವ,
ಎಲ್ಲಿ ಯಾವುದನ್ನಲ್ಲಿ ಗುಪ್ತ ಪಾಪ ಇರುವುದಾದರೆ ನಿನ್ನ ಸೇವಕರ ಮುಖಾಂತರ ಮಾತನಾಡಿದೆವ ನಮಗೆ ಈ ರೀತಿ ಬರಬೇಕು. ಹಾಗೆ ಇದ್ದರೆ ದೇವರ ತೋರಿಸುತ್ತಾನೆ. ಹಾಗೆ ನೀವು ದೊಡ್ಡ ದೊಡ್ಡ ಪಾಪ ಮಾಡುವುದಿಲ್ಲ ನೀವು, ಆದರೆ ಆಲೋಚನೆ ಮಾಡಿದ ಪಾಪ ಬೇಕಾ? ಈ ಪರಿಚಯನು ದೊಡ್ಡ ಪಾಪ ಏನು ಮಾಡಲಿಲ್ಲ. ಅವನು ಮಾಡಿದ ಪಾಪ ಯಾವುದು? ಆಲೋಚನೆಯಲ್ಲಿ ಅವನು ಪಾಪ ಮಾಡಿದ. ಎರಡನೇ ಪಾಪವನ್ನು ಅದು ಪಾಪವೇ ಆ ಪಾಪಕ್ಕೆ ಏನಾಯಿತು? ಅವನ ಅಪರಾಧ ಬರಲಿಲ್ಲ, ಅವನಿನ್ನು ಕಷ್ಟ ಕುಗ್ಗಿ ಅದಕ್ಕೆ ಈ ಸುಂಕದ ಏನು ಮಾಡಿದನು? ಅವನು ಆದರೆ ದೇವ ನನ್ನ ಪರೀಕ್ಷಿಸು ಎಂದು ಬರುವಾಗ ಏನು ಅವನ ಸಣ್ಣ ಪಾಪ ಇರುವುದು ಅವನು ಒಪ್ಪಿಕೊಂಡು ನನ್ನ ಕಾರ್ಯನಿರ್ವಹಿಸು ಎಂದಿರುವಾಗ ಅವನ ದೇವರ ಮುಂದೆ ನೀತಿವಂತಂದರೆ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅವನು ನಾವು ದರ್ಶನ ಬರುವಾಗ 1 ಯೋನ ಬರೆದ ಪತ್ರಿಕೆ 1:8 ವಾಕ್ಯ ಇರ್ತದೆ, ನಮ್ಮಲ್ಲಿ ಪಾಪವಿಲ್ಲ ಅಂತ ಹೇಳಿದರೆ ನಮ್ಮ ನಾವೇ ಮೋಸಪಡಿಸಿಕೊಳ್ಳುತ್ತೇವೆ, ಸತ್ಯ ನಮ್ಮಲ್ಲಿಲ್ಲ. ಎಂದಿಗೂ ನಮ್ಮಲ್ಲಿ ಪಾಪವಿಲ್ಲ. ನಾವು ಪಾಪವಿಲ್ಲ ಅಹಂಕಾರ ಬರದೆ ತಗ್ಗಿಸ್ಕೊಂಡು ಬರಬೇಕು. ಗೊತ್ತಿಲ್ಲದಕ್ಕೆಲ್ಲ ಪಾಪ ಮಾಡ್ತೇವೆ, ಆಗ ದೇವರ ತೋರಿಸಿ ಒಪ್ಪಿಕೊಳ್ಳಬೇಕು. ಆಗ ನೀತಿಯನ್ನು ನಿಲ್ಲಿಸಬಾರದೆ. ಅದೇ ಆ ಪರಿಚಯನು ಅಂತ ಹೋಗಲಿಲ್ಲ ಎಂದು ನಿಮಗೆ ಹೇಳಿದೆ. ಯಾಕೆ ಹೋಗಲಿಲ್ಲ? ಅವನು ಒಳ್ಳೆ ಕ್ರಿಯೆ ಮಾಡಿದ, ಅದೇ ಅವನ ಭರವಸೆ ಒಳ್ಳೆಯ ಕ್ರಿಯೆಯಲ್ಲಿ ಮಿತಿ ವಿನ ಯೇಸು ಕ್ರಿಸ್ತನ ಭರವಸೆ ಇಡಲ್ಲ. ತಾನು ಪಾಪಿದ ತಾನೇ ನೀತಿ ಅಂದರೆ ಅಹಂಕಾರ ಇದ್ದಂದರೆ ಅವನು ದೇವರು ಮುಂದೆ ಅವನು ನೀತಿ ಒಂದು ಎನಿಸಿರಲಿಲ್ಲ. ಅವನು ಅಹಂಕಾರಿಯಾದ. ಅವನ ಪ್ರಾರ್ಥನೆಗೆ ಉತ್ತರ ಕೊಡಾಕಂದರೆ ತನ್ನನ್ನು ಹೆಚ್ಚಿಸಿಕೊಳ್ಳಲು ಪ್ರತಿಯೊಬ್ಬನು ಅವನಿಂದ ತನ್ನನ್ನು ಹೆಚ್ಚಿಸಿಕೊಂಡ ಅದೇ ಅವನ ಕಷ್ಟದಿಂದ ಅವನು ತಗ್ಗಿಸಪಡ. ಆದರೆ ಈ ಸುಂಕದವನು ಮಾಡಿದ ತನ್ನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಪಡುವನು. ಹಾಗಾದರೆ ಇವತ್ತು ದೇವರು ನಮ್ಮನ್ನು ಹೆಚ್ಚಿಸಬೇಕಾ? ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಬೇಕಾ? ಆಶೀರ್ವಾದ ಬೇಕಾ? ಬಿಡುಗಡೆ ಪಡಿಬೇಕಾ? ಎಂದಿಗೂ ಈ ರೀತಿಯ ಆತ್ಮಿಕ ಅಹಂಕಾರ ಬರದಂತೆ ಕಾಪಾಡಿಕೊಂಡು. ಯಾಕಂದರೆ ದೇವರು ಗರ್ವಿಷ್ಠರನ್ನು ಗದರಿಸುತ್ತಾನೆ. ಇದು ಅರ್ಥವಾಗಿದೆ. ಇನ್ನೊಂದು ಅರ್ಥ ನೋಡೋಪ್ರೆ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದಲ್ಲಿ 17ರಿಂದ 20ನೇ ವಾಕ್ಯ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀ. ನಾವು ಈ ಲೋಕ ಸಭೆ ಆರ್ಥಿಕ ಸೇವೆ ತುಂಬ ಶ್ರೀಮಂತರಾಗ್ತಾರೆ. ಎಂದಿಗೂ ನಿಮ್ಮ ಆರ್ಥಿಕ ಸಾಮರ್ಥ್ಯದಲ್ಲಿ, ಆರ್ಥಿಕ ಶ್ರೀಮಂತದಲ್ಲಿ ನೀವು ಶ್ರೀಮಂತರು ಎಂಬುದಾಗಿ ಆತ್ಮಿಕ ಜೊತೆ ನೀತಿವಂತರು ಎಂಬುದು ಎಂದಿಗೂ ಭಾವಿಸಿಕೊಳ್ಳಬಹುದು. ಆರ್ಥಿಕ ಶ್ರೀಮಂತೆ ಆರ್ಥಿಕವಾಗಿ, ಆತ್ಮಿಕ ಶ್ರೀಮಂತೆ ಆತ್ಮಿಕವಾಗಿ ಬೇಕು. ಬರೀಲಿ ಈ ಸ್ಲಾವಿದಿಗರು ಅವರು ಒಳ್ಳೆಯ ಕೆಲಸದಲ್ಲಿ ಇರಬಹುದು, ಒಳ್ಳೆಯ ಬಿಸ್ನೆಸ್ಗಾರ ಇರ್ಬೋದು, ಒಳ್ಳೆಯ ಸಂಬಳ ನಾವು ತುಂಬ ಶ್ರೀಮಂತರಾಗಿದ್ದರು. ಅವ್ರು ಏನು ಮಾಡಿದ್ರು? ಅದರ ಅಹಂಕಾರ ಎಂದಿಗೂ ನಿಮ್ಮ ಶ್ರೀಮಂತಿಕೆಯಲ್ಲಿ ಆರ್ಥಿಕ ನಿಮ್ಮ ಸಂಬಳದಲ್ಲಿ ಅಹಂಕಾರಿ ಆಗಬಾರದು. ಯೇಸು ಕ್ರಿಸ್ತನ ಹೇಳ್ತಾನೆ ಸಭೆಗೆ, ಆದರೆ ನೀನು ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗ ತಿಳಿಯದೇ ಇದ್ದಿ. ಯೇಸು ಕ್ರಿಸ್ತನ ನಿಮ್ಮ ಆರ್ಥಿಕ ಸಾಮರ್ಥ್ಯ, ಆರ್ಥಿಕ ಸಮೃದ್ಧಿ ಹೊರಗಿನ ತೋರಿಕೊಂಡು ನೋಡಿಲ್ಲ. ಯೇಸು ಕ್ರಿಸ್ತನ ಬೇಕು. ನಿಮ್ಮ ಆತ್ಮಿಕ ಜೀವಿತದ ಅಭಿವೃದ್ಧಿ ಬೇಕು, ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು, ಪರಿಶುದ್ಧತೆಯಲ್ಲಿ ಅಭಿವೃದ್ಧಿ ಆಗಬೇಕು, ನೀತಿವಂತದಲ್ಲಿ ಅಭಿವೃದ್ಧಿ. ಯಾಕಂದರೆ ನಿಮಗೆ ಪರಲೋಕಕ್ಕೆ ಆತ್ಮ ಕರೀತಾನೆ. ಲೋಕದಲ್ಲಿಯೇ ಶಾಶ್ವತ ಜೀವನ ಮಾಡಲಿಕ್ಕೆ ಇಲ್ಲ ಪ್ರೇರೆ. ಲೋಕದಲ್ಲಿ ಶ್ರೀಮಂತಿಗೆ ಬೇಕು, ಆದರೆ ಈ ಲೋಕದಲ್ಲಿ ಅದರ ಸಾಯುವಾಗ ಎಲ್ಲ ಬಿಟ್ಟು ಹೋಗಬೇಕು. ಅದಕ್ಕೆ ಆ ಪರಲೋಕ ಹೋಗಬೇಕಾದರೆ ಆತ್ಮಿಕ ಶ್ರೀಮಂತಿ ಬೇಕು. ಇದರಲ್ಲಿ ಈ ಲೌಕಿಕ ಸಭೆ ತಮ್ಮ ಆರ್ಥಿಕದಲ್ಲಿ ಶ್ರೀಮಂತರು, ಅದಕ್ಕೆ ಅವರು ಇರ್ತದೆ ತಾವೇ ನೀತಿವಂತರು, ತಾವೇ ಪರಿ ಅಹಂಕಾರದವರು ಗದರಿಸ್ತಾನೆ ಇರ್ತದೆ. ನೀನು ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದನು, ಕುರುಡು, ಬಟ್ಟೆ ಇಲ್ದವನು ಆಗ ತಿಳಿದಿದ್ದಿ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಲಿ ಪುಟ್ಟಾಗಿದ ಚಿನ್ನವನ್ನು ಆತ್ಮಿಕ ಜೀವಿತದಲ್ಲಿ ಐಶ್ವರ್ಯವಂತರಾಗಬೇಕಾದ್ರೆ ಪುಟ್ಟಾಗಿದ ಚಿನ್ನ, ಇದರ್ಥ ದೇವರ ವಾಕ್ಯ ಒಬ್ಬರೇ ಪುಟ್ಟ ಹಾಕಿದ ಚಿನ್ನಕ್ಕೆ ಹೋಲಿಕೆ ಆಗಿದೆ. ಅದಕ್ಕೆ ನಾವು ಆತ್ಮಿಕವಾಗಿ ದೇವರ ಶ್ರೀಮಂತ ಆಗಬೇಕು. ದಿನಾಲು ವಾಕ್ಯವನ್ನು ಹುಡುಕಿ ಓದಬೇಕು, ಇವಾಗ ಕೇಳಬೇಕು, ಮತ್ತು ವಿದ್ಯರಾಗಿ ನಡೆಯುತ್ತದೆ. ಈ ವಾಕ್ಯ ನಿಮ್ಮ ಆತ್ಮಕ್ಕೆ ಚಿನ್ನದ ರೂಪದಲ್ಲಿ ನಿಮ್ಮ ಆತ್ಮನ್ನು ಅಲಂಕರಿಸುತ್ತದೆ. ಆದರೆ ಈ ಸಭೆಯು ಆರ್ಥಿಕವಾಗಿ ಶ್ರೀಮಂತರಾಗಿದ್ದು, ವಾಕ್ಯದಲ್ಲಿ ಅವರು ಬಡವರಾಗಿದ್ದರು. ವಾಕ್ಯಕ್ಕೆ ಅವರು ವಿಧೇಯತೆ ಇರಲಿಲ್ಲ. ಅದಕ್ಕೆ ಅವರು ಇಸ್ಕೊಂಡು ನೀನು ಬಡವನು, ನಿನಗೆ ಬಟ್ಟೆ ಇಲ್ಲ, ನೀನು ಕೊರತೆ. ಯಾಕಂದರೆ ಅದಕ್ಕೆ ಐಶ್ವರ್ಯವಂತ ಆಗಬೇಕಾದ್ರೆ ಏನು ಹೇಳ್ತಾನೆ? ಪುಟ್ಟ ಹಾಕಿದ ಚಿನ್ನ, ದೇವರ ವಾಕ್ಯ ಪುಟ್ಟ ಹಾಕಿ ಚಿನ್ನಕ್ಕೆ ಹೋಲಿಕೆ ಆಗಿದೆ. ಕೀರ್ತನೆ ಓದುವುದಾದರೆ ಅದನ್ನೇ ವಿಧೇಯರಾಗುವುದರೆ ನಿಮ್ಮ ಆತ್ಮ ಚಿನ್ನದಾಗೆ ಅದು ಶೃಂಗರಿಸಲ್ಪಡುತ್ತದೆ ಪ್ರೇರೆ. ಇನ್ನುದಾಗದೆ ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸಿದಂತೆ ಒದ್ದುಕೊಳ್ಳುವುದಕ್ಕೆ ಬಿಳಿ ವಸ್ತ್ರಗಳನ್ನು. ಇಲ್ಲಿ ಆ ಶ್ರೀಮಂತಿಕೆಯಲ್ಲಿ ಅವ್ರು ಏನು ಮಾಡಿದ್ರು? ತಮ್ಮ ಪಾಪಕ್ಕೆ ಬಗ್ಗೆ ಗಮನ ಕೊಡಲಿಲ್ಲ. ದೇವರ ದೃಷ್ಟಿಯಲ್ಲಿ ಅವರು ಬೆತ್ತಲಾಗಿದ್ದರು. ಅದೇ ಯೇಸು ಕ್ರಿಸ್ತ ಹೇಳ್ತಾನೆ, ನಿಮ್ಮ ಬೆತ್ತಲ ಒದಗಿಸಿದಾಗ ಏನು ಮಾಡಬೇಕು? ಬಿಳಿ ವಸ್ತ್ರ. ದತ್ತಪ್ರೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ 1 ಯೋನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ, ನೀವು ನಿಮ್ಮ ಪಾಪನ ಒಪ್ಪಿಕೊಳ್ಳುವುದಾದರೆ
ಅರಿಕೆ ಮಾಡುವುದಾದರೆ ಆ ನೀತಿವಂತನು ನಂಬಿದ ಹಾಗೂ ನಿಮ್ಮ ಸಕಲ ಪಾಪವನ್ನು ಪರಿಹಾರ ಮಾಡಿ ನಿಮ್ಮ ನೀತಿವಂತನ ಮಾಡ್ತಾನೆ, ನಿಮಗೆ ಶುಭ್ರ ವಸ್ತ್ರ ಕೊಡುತ್ತಾನೆ. ಪ್ರೇರೆ, ಒಂದು ನಿಮ್ಮ ಪಾಪ ಅರಿಕೆ ಮಾಡಿದ್ರೆ ಅದು ಪಾಪ ನಿಮ್ಮನ್ನು ಬೆತ್ತಲ್ತನ, ದೇವರ ದೃಷ್ಟಿಯಲ್ಲಿ ನೀವು ಬೆತ್ತಲಾಗಿರ್ತೀರಿ. ಪ್ರೇರೆ, ಮತ್ತು ಸೈತಾನ ನಿಮ್ಮ ಬೆತ್ತಲತನ ನೋಡಿಕೊಂಡು ಅಗುರ ದೇವರ ದೂರ ಹೇಳುತ್ತಾನೆ. ಅದಕ್ಕೆ ಸೈತಾನನು ನಿಮ್ಮ ಬೆತ್ತಲತನ ನೋಡಬಾರ್ದು, ನಿಮ್ಮ ಬಗ್ಗೆ ದೂರ ಎಲ್ಲ ಬರಾಗದೆ ಏನು ಮಾಡಬೇಕು, ನೀವು ದಿನಾಲು ದೇವರ ವಾಕ್ಯದಿಂದ ಮುಖಾಂತರ ನಿಮ್ಮ ಜೀವ ಪರೀಕ್ಷಿಸಬೇಕು. ಪಾಪ ಇರದೆ ಪಾಪನ ಒಪ್ಪಿಕೊಳ್ಳಬೇಕು, ಅರಿಕೆ ಮಾಡಬೇಕು. ದೇವರ ವಿಧೇಯರಾಗಬೇಕು. ಯೇಸು ರಕ್ತವು ನಿಮ್ಮನ್ನು ತೊಳೆದು ಶುದ್ಧೀಕರಿಸಿದೆ ಮತ್ತು ಆ ಬಿಳಿ ವಸ್ತ್ರ ಯಾವಾಗಲೂ ನೀವು ಆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಿಳಿ ಧರಿಸಿಕೊಳ್ಳುವರಾಗಬೇಕು. ಆಗ ನಿಮ್ಮ ಬೆತ್ತಲೆತನ ದೇವರ ಮುಂದೆಯೂ ಸಹಿತ ಮುಂದೆಯೂ ಅದು ತೋರಲ್ಪಡುವುದಿಲ್ಲ, ನೀವು ನೀತಿವಂತರಾಗಿ ತೋರಲ್ಪಡುತ್ತೀರಿ. ಪ್ರೇರೆ, ಮೂರನೇ ಸಂಗತಿ, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕು ನಿನಗೆ ಬುದ್ಧಿ ಹೇಳುತ್ತೇನೆ. ಪ್ರಿಯದಾರ್ಥ, ನಿಮ್ಮ ಆತ್ಮಿಕ ಕಣ್ಣು ಕಾಣಬೇಕಾದರೆ ದಿನಾಲು ಪ್ರಾರ್ಥನೆ ಮಾಡಬೇಕು. ದೇವ, ನನ್ನ ವಾಕ್ಯ ಓದುತ್ತೇನೆ, ದೇವ ನನ್ನ ಆತ್ಮಿಕ ಕಣ್ಣು ತೆರೆಯ ಮಾಡು. ನನ್ನ ವಾಕ್ಯದಲ್ಲಿರುವ ಆಜ್ಞೆಗಳು ಎಷ್ಟು ಅಲ್ಲೊಳ್ಬೇಕೆ ಹೊಸ ಆಜ್ಞೆಗಳುಂಟು, ವಾಗ್ದಾನಗಳುಂಟು, ಅದು ನಮಗಾಗಿ ಕೊಡಲ್ಪಟ್ಟಿವೆ. ದೇವರ ಪ್ರಾರ್ಥನೆ, ದೇವ ನಾನು ವಾಕ್ಯ ಓದುತ್ತೇನೆ, ನನ್ನ ಆತ್ಮಿಕ ತೆರೆಯ ಮಾಡು. ಆಗ ಮಾತ್ರ ನಿನಗೆ ಆ ಆಜ್ಞೆಗಳು ಯಾವುದು ಆ ರೀತಿ ನೀವು ಅಭಿಷೇಕ, ದೇವ ನನ್ನ ಕಣ್ಣನ್ನು ಅಭಿಷೇಕಿಸು, ಆತ್ಮಿಕನ್ನು ತೆರೆಯ ಮಾಡು ಎಂಬುದೇ ಪ್ರಾರ್ಥನೆ ಮಾಡೋದು ಮಾತ್ರ ದೇವರ ವಾಕ್ಯ ನಿಮಗೆ, ದೇವರ ಆಜ್ಞೆಗಳು ನಿಮಗೆ ಕಣ್ಣಿಗೆ ಬೀಳುತ್ತವೆ. ಆಗ ಆ ವಾಕ್ಯ ಬೆಳಗಿನ ಮೂಲಕ ಹೋಗಿ ನಿಮ್ಮಲ್ಲಿ ಪಾಪಕ್ಕೆ ಅದು ಪಶ್ಚಾತ್ತಾಪ, ಇಲ್ಲದೆ ಕುರುಡಾಗ್ತೀರಿ. ಎಷ್ಟು ವಾಕ್ಯ ಓದಿದರೂ ನಿಮ್ಗೆ ಅದರ ಬೆಳಕು ಒಳಗೆ ಹೋಗದೆ ನೀವು ಕುರುಡಾಗ್ತೀರಿ. ಅದಕ್ಕೆ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕು, ನಿಮಗೆ ಬುದ್ಧಿ ಹೇಳ್ತೇನೆ ಎಂಬುದು ಈ ಲಾವುದಿಕೆಯ ಶ್ರೀಮಂತ ಸಭೆಗೆ ಹೇಳ್ತಾ. ಎಂದಿಗೂ ನಿಮ್ಮ ಆರ್ಥಿಕ ಶ್ರೀಮಂತಿಕೆಯಲ್ಲಿ ಎಂದಿಗೂ ಆಂಕರಿಗಳಾಗಬೇಡಿರಿ. ಆತ್ಮಿಕ ಶ್ರೀಮಂತಿಕೆ ದೇವರಿಗೆ ಬೇಕು. ನೀವು ಪರಲೋಕಕ್ಕೆ ರಕ್ಷಣೆ ಪಾಡಲಾಗಬೇಕಾದ್ರೆ ಇಲ್ಲಿ ನಾವು ನೋಡ್ತೇವೆ. ಮತ್ತು 19 ನೋಡ್ತೇವೆ, ನಾನು ಯಾರನ್ನು ಪ್ರೀತಿಸ್ತೇನೋ ಅವ್ರನ್ನು ಗದರಿಸ್ತೇನೆ ಮತ್ತು ಶಿಕ್ಷಿಸ್ತೇನೆ. ಹಾಗಾದರೆ ಇಲ್ಲಿ ನೀವು ಒಂದು ವೇಳೆ ನಿಮ್ಮ ಆರ್ಥಿಕ ಐಶ್ವರ್ಯವಂತನ ಹಾಕ್ಕೊಂಡು ಆತ್ಮೀಯ ಜೊತೆ ಬಡವರಾಗಿದ್ದರೆ ದೇವರು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೀರಿ, ನೀಲಿ ಅಂತ ಕೊಂಡಿದ್ದೀರಿ, ಕರ್ತನ ಸಭೆಗೆ ನಂಬಿಕಸ್ಥರಾಗಿದೆ. ಅದಕ್ಕೂ ದೇವರು ಮಾಡ್ತಾನೆ, ನಿಮ್ಮನ್ನು ಗದರಿಸ್ತಾನೆ, ಶಿಕ್ಷೆಗೊಳಪಡಬೇಕಾದ್ರೆ ನೀವು ಪರಲೋಕಕ್ಕೆ ಸೇರಬೇಕಾದರೆ ನೀವು ಪರಿಶುದ್ಧರಾಗಬೇಕು. ನೀವು ನಿಮ್ಮ ಆತ್ಮವು ಬಂಗಾರ ಹಾಗೆ ಸಂಘರ್ಷಪಡಬೇಕು. ಅದಕ್ಕೆ ದೇವರು ಶಿಕ್ಷಿಸ್ತಾನೆ. ಶಿಕ್ಷೆಗಳು ಬರ್ತವೆ, ಸುಮ್ಮನೆ ಶಿಕ್ಷೆಗಳು ಬರುವುದಿಲ್ಲ ಪ್ರೇರೆ. ಅನ್ನತ್ತದೆ, ಆದ್ದರಿಂದ ನೀನು ಆಸಕ್ತನಾಗಿರೋದಕ್ಕೆ ಶಿಕ್ಷೆ ಪರವಾಗಿ ಆಸಕ್ತನಾಗಿರು. ದೇವರ ಕಡೆಗೆ ತಿರುಗಿ ದೇವರ ವಾಕ್ಯಕ್ಕೆ ವಿಧೇಯನಾಗಬೇಕು. ಈಗೋ ಬಾಗಿಲು ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ದೇವರ ಆತ್ಮನ ಈ ವಾಕ್ಯ ನಿಮ್ಮ ಆತ್ಮಕ್ಕೆ ತಟ್ಟುತ್ತಿದ್ದಾನೆ. ಈ ವಾಕ್ಯವನ್ನು ಸ್ವೀಕಾರ ಮಾಡುವುದರೆ ಇಲ್ಲದೆ ಯಾವ ನನ್ನ ಸಂಬಂಧ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನ ಸಂಗಡ ಊಟ ಮಾಡುವನು. ಪ್ರೇರೆ, ಅದರ್ಥ ದೇವರ ಆತ್ಮನು ಈ ವಾಕ್ಯದ ಮೇಲೆ ಮಾತನಾಡುತ್ತಾನೆ. ಈ ವಾಕ್ಯ ಯೇಸು ಕ್ರಿಸ್ತನು, ನೀವು ವಾಕ್ಯ ಕೇಳಿ ಈ ವಾಕ್ಯ ಸ್ವೀಕಾರ ಮಾಡಿಕೊಂಡು, ಹೌದು ದೇವ ನಾನು ಪಾಪಿಯಾಗಿದ್ದೇನೆ, ಹೌದು ನಾನು ಆತ್ಮೀಯ ದೃಷ್ಟಿ ಕುರುಡನಾಗಿದ್ದೇನೆ, ಆತ್ಮೀಯ ದೃಷ್ಟಿಯಲ್ಲಿ ನಾನು ಬೆತ್ತಲಾಗಿದ್ದೇನೆ, ನಾನು ಬಡವನಾಗಿದ್ದೇನೆ. ದೇವ ನನಗೆ ಪುಟ್ಟ ಹಾಕಿದ ಚಿನ್ನ ನನಗೆ ಬೇಕು, ನನ್ನ ಕಣ್ಣಿಗೆ ಅಂಜನೆ ಬೇಕು, ನನಗೆ ಬಿಳಿ ವಸ್ತ್ರ ಬೇಕು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿಕೊಂಡು ಪಶ್ಚಾತ್ತಾಪಡುವುದಾದರೆ ಯೇಸು ಕ್ರಿಸ್ತನು ನಿಮ್ಮ ಆತ್ಮದಲ್ಲಿ ಬಂದು ನಿಮ್ಮ ಆತ್ಮಕ್ಕೆ ಬೇಕಾದ ಚಿನ್ನವನ್ನು ನಿಮಗೆ ಬೆತ್ತಲೆತನದ ವಸ್ತ್ರ ಉದ್ದಿಸಿ ನಿಮಗೆ ಅಂಜನ್ನು ಹಾಕಿಕೊಂಡು ನಿಮಗೆ ಅನ್ಯೋನ್ಯತೆ ಇಡುತ್ತಾನೆ ಮತ್ತು ನಿಮಗೆ ಆ ರ್ಯಾಪ್ಚರ್ನಲ್ಲಿ ಆ ಪರಲೋಕಕ್ಕೆ ನಿಮಗೆ ಸೇರಿಸುವವನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ಪ್ರೇರೆ, ಈ ಆತ್ಮಿಕ ಅಹಂಕಾರ ಬರದಂತೆ ಎಚ್ಚರಗೊಳ್ಳಿರಿ. ಬರುವುದಾದರೆ ದೇವರು ಗದರಿಸ್ತಾನೆ ಯೋಬನಾಗೆ. ಆಗ ಶಿಕ್ಷೆಗಳು ಬರುವಾಗ ದೀರ್ಘತಾಳ್ಮೆಯಿಂದ ಶಿಕ್ಷೆಗಳನ್ನು ಬಾಧೆ ತಾಳಿಕೊಳ್ಳಿರಿ. ಪಶ್ಚಾತ್ತಾಪ ಪಡುವಾಗ ಏರ್ಪಟ್ಟು ಮಾನವನ್ನು ಕೊಡುವವನಾಗಿದ್ದಾನೆ ಪ್ರೇರೆ. ಈಗ ಎರಡನೇ ಸಂಗ ನೋಡ್ತೇವೆ, ಸ್ವನೀತಿವಂತಿಕೆ ಎಂದಿಗೂ ನಮ್ಮಲ್ಲಿ ಇರಬಾರದು. ಅದರ ಬಗ್ಗೆ ನೋಡೋಪ್ರೆ, ಯೋಬನ ಪುಸ್ತಕ 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಜೋಬ್ ಚಾಪ್ಟರ್ 32:1. ಆಗ ಯೋಬನು ಸ್ವಂತ ಗಣಿಯಲ್ಲಿ ನೀತಿವಂತನಾಗಿದ್ದರಿಂದ ಆ 3 ಅವನಿಗೆ ಉತ್ತರವನ್ನು ನಿಲ್ಲಿಸಿ ಬಿಟ್ಟರು. ನೋಡ್ತೇವೆ, ಯೋಬನಿಗೆ ಕಷ್ಟ ಬರುವಾಗ 3 ಮಂದಿ ಸ್ನೇಹಿತರು ಬಂದರು ಅವನ ಹತ್ರ ಮಾತನಾಡಲಿಕ್ಕೆ. ಆದರೆ ಯೋಬನು ತನ್ನ ಸ್ವಂತ ಗಣಿ ತಾನೇ ನೀತಿವಂತೆಂಬ ಅವನಲ್ಲಿ ಆ ಸ್ವನೀತಿವಂತಿಕೆ ಇತ್ತು. ಅದಕ್ಕೋಸ್ಕರ ಅವರಿಗೆ ಸರಿಯಾದ ಉತ್ತರ ಆಗಲಿಲ್ಲ. ಆಂದ ಎಲ್ಲಿ ಎಂಬ ಪ್ರವಾದಿ ಬಂದು ಅವನಿಗೆ ಆ ಪಾಪ ಅಂತ ಇಂದಿಗೂ ನಾನೇ ನೀತಿ ಅಂಗರವರೆ ನಾವು ಯೇಸು ಕ್ರಿಸ್ತ ನಂಬಿಕೆ ಇಡುವ ಮುಖಾಂತರ ನಾವು ನೀತಿವಂತರಿಂದ ಇದು ತಿಳಿದುಕೊಳ್ಳಬೇಕು. ಇನ್ನೊಂದು ವಾಕ್ಯ ನೋಡೋಪ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ, ಅವರು ನೀತಿವಂತರನ್ನು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕವಾಗಿ
ಆಗುವುದು. ಅಪೇ ನಾವು ನೀತಿವಂತರಾಗುವುದು ದೇವರ ಉಚಿತ ಕೃಪೆ. ಏನೆಂದರೆ ಯಾವಾಗ ನಮ್ಮ ಪಾಪವನ್ನು ನಾವು ಒಪ್ಪಿಕೊಂಡು ಅರಿಕೆ ಮಾಡ್ತೇವೆ, ಹಾಗೆ ರಕ್ತ ನಮ್ಮನ್ನು ನೀತಿವಂತರಾಗುವುದು ನಾವು ದೇವರ ಕೃಪೆಯಿಂದ. ಹೇಗೆಂದರೆ ನಮ್ಮ ಪಾಪವನ್ನು ಒಪ್ಪಿಕೊಳ್ಳುವುದಾದರೆ ಅರಿಕೆ ಮಾಡಿದ ರಕ್ತ ನಮ್ಮನ್ನು ಶುದ್ಧಿಗಳನ್ನು ನೀತಿವಂತ ಮಾಡ್ತದಕ್ಕೆ ಎಂದಿಗೂ ತಾನೇ ಆಂಕರಿ ಆಗದೆ ದೇವರ ಮುಂದೆ ನಾವು ತಗ್ಗಿಸಿಕೊಂಡು ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡುವ ಆತ ರಕ್ತ ಮುಖ ನೀತಿವಂತರಾಗ್ತೇವೆ ಎಂದು ಅಪೊಸ್ತಲ ಪೌಲನು ಹೇಳುತ್ತಾನೆ. ಪುನಃ ನೋಡಪ್ಪ 1 ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಬರೀ ಸ್ವಾನ್ಯತೆಯಿಂದ ಅರ್ಥ ನಾನೇ ನೀತಿವಂತನು, ನನ್ನಲ್ಲಿ ಪಾಪವನ್ನು ಇದು ಸ್ವಾನ್ಯತೆಯೊಂದಿಗೆ ಬರಬೇಡಿರಿ. ದೇವರ ವಾಕ್ಯತೆ ನಾವು ಈ ಲೋಕದಲ್ಲಿ ಜೀವಿಸ್ತನಕ ಪ್ರತಿಯೊಬ್ಬ ದೇವರ ಸೇವಕರಾಗಬಹುದು, ದೇವರ ಮಕ್ಕಳಾಗ್ಬೋದು, ಅವರು ಪಾಪದಲ್ಲಿ ಲೋಕದಲ್ಲಿರುವಾಗ ಯಾರೂ ಹೇಳಿಕ ನನ್ನಲ್ಲಿ ಪಾಪವೇ ಇಲ್ಲ ಅಂದರೆ ಪಾಪ ಎಂಬ ಸ್ವಭಾವ, ಪಾಪ ಎಂಬ ರಕ್ತ ನಮ್ಮಲ್ಲಿ ಇರೋ ನಿಮಿತ್ತ ನಾವು ಪ್ರತಿದಿನ ನಾವು ಎಚ್ಚರದಲ್ಲಿ ಇರಬೇಕು, ಪಾಪದ ಬೀಳದಂತೆ. ಅದೇ ನಾನು ಪಾಪವೇ ಮಾಡೋದಿಲ್ಲ ಎಂಬ ಯಾರು ಹೇಳ್ತಾರೋ ಅದು ಸ್ವನೀತಿವಂತಿಕೆ. ಅದಕ್ಕೆ ಹೇಳ್ತಾನೆ ನಮ್ಮಲ್ಲಿ ಪಾಪವಿಲ್ಲ ನಾವು ಹೇಳಿದರೆ ನಮ್ಮನ್ನು ಮೋಸ ಪಡಿಕೊಳ್ಳಿ, ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಯಾಕಂದರೆ ದೇವರ ವಾಕ್ಯ ಓದುವವರು ಧ್ಯಾನ ಮಾಡಿ ಎಂದಿಗೂ ತಾನೇ ನೀತಿವಂತ ಅಹಂಕರಿಸುವುದಿಲ್ಲ. ಅವರು ಪ್ರತಿದಿನ ವಾಕ್ಯ ನಮ್ಮ ಶೋಧಿಸ್ತಾರೆ, ಪಾಪ ಹೊಂದಿದ್ದರೆ ಪ್ರತಿದಿನ ಅರಿಕೆ ಮಾಡುತ್ತಾರೆ. ಅದಕ್ಕೆ 9ನೇ ವಾಕ್ಯ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಾದರೆ ನಿಮ್ಮಲ್ಲಿ ಸ್ವನೀತಿವಂತಿಗೆ ಬರೆದ ಎಚ್ಚರಿಕೊಳ್ಳುವವರಾಗಿರಿ. ಸ್ವನೀತಿಗೆ ಬರುವುದರೆ ಅದರ್ಥ ನೀವು ಬೈಬಲ್ ಓದದವರು ಯಾರು ದೇವರ ಮಕ್ಕಳು ಓದುವುದಿಲ್ಲವೋ ದೇವರ ಅವರಲ್ಲಿ ಸ್ವನೀತಿವಂತಿಗೆ ಬರ್ತದೆ. ದಿನಾಲು ನೀವು ತಪ್ಪದೇ ವಾಕ್ಯ ಓದಿತಿರು ಮತ್ತು ಧ್ಯಾನಪೂರ್ವಕ ಓದಬೇಕು. ಬರೀ ಓದುವುದಲ್ಲ, ವಾಕ್ಯವನ್ನು ನಿಜವಾಗಿ ಧ್ಯಾನಪೂರ್ವಕವಾಗಿ ಪ್ರೀತಿಪೂರ್ವಕ ಓದಿದರೆ ನಿಮ್ಮಲ್ಲಿ ಸ್ವನೀತಿವಂತಿಗೆ ಬರೋದಿಲ್ಲ. ವಾಕ್ಯವನ್ನು ಓದುವಾಗ ನೀವು ಅಲ್ಲೊಂಬಿಕೆ ಮತ್ತು ಹೊಸ ನಂಬಿಕೆ ಜಾಸ್ತಿ ಓದಬೇಕು. ಆಗ ಅದು ನಮ್ಮಲ್ಲಿರುವ ಪೂರ್ವ ಸ್ವಭಾವ, ನಮ್ಮಲ್ಲಿ ಸಣ್ಣ ಸಣ್ಣ ಪಾಪವನ್ನು ತೋರಿಸಿಕೊಡುವಾಗ ದಿನಾಲೂ ಅದು ಅರಿಕೆ ಮಾಡುವಂತಹ ಬೇಕಾಗುತ್ತೆ. ಆದರೆ ಈ ರಕ್ತ ದಿನಾಲೂ ನಾವು ಅರಿಕೆ ಮಾಡಿ ಅದನ್ನು ಒಪ್ಪಿಕೊಳ್ಳಬೇಕು. ಪ್ರತಿಯೊಂದಕ್ಕೂ ನನ್ನಲ್ಲಿ ಪಾಪವಿಲ್ಲಾಗಿದೆ, ಈ ಲೋಕದಲ್ಲಿ ಜೀವಿಸುವಾಗ ಲೋಕದಲ್ಲಿ ಪಾಪ ಉಂಟು, ಆ ಪಾಪ ರಕ್ತ ಉಂಟು. ಅದಕ್ಕೆ ಆ ಸ್ವನೀತಿವಂತಿಕೆ ಬರದಂತೆ ದಿನಾಲೂ ವಾಕ್ಯದ ಮುಖಾಂತರ ನಿಮ್ಮನ್ನು ಪರೀಕ್ಷೆ ಮಾಡಬೇಕು, ಪಾಪಗಳನ್ನು ಒಪ್ಪಿಕೊಳ್ಳುವ. ಆಗ ರಕ್ತ ದಿನಾಲೂ ನಿಮ್ಮನ್ನು ಶುದ್ಧೀಕರಿಸಿ ದಿನಾಲೂ ನೀತಿವಂತರಾಗಿ ಜೀವನ ಮಾಡಬೇಕು, ನೀತಿವಂತಿಕೆಯನ್ನು ಅಭಿವೃದ್ಧಿ ಆಗಬೇಕು, ನೀತಿವಂತಿಕೆಯನ್ನು ಧರಿಸುವವರು ಆಗಬೇಕು. ಯೇಸು ಕ್ರಿಸ್ತ ಕೊಡುವ ನೀತಿವಂತಿಕೆಯನ್ನು ಧರಿಸುವವರು ಆಗಬೇಕು. ಅದು ಅತಿ ಇಂಪಾರ್ಟೆಂಟ್ ಆಗಿದೆ. 3ನೇ ಸಂಗತಿ ನೋಡ್ತೇವೆ, ದೇವರ ಆಜ್ಞೆಗಳನ್ನು ಮೀರಿ ನಡೆಯುವವರು ಶಾಪಗ್ರಸ್ತರಾಗುತ್ತಾರೆ. ನಾವು ನೋಡುವ 1ನೇ ಕೊರಿಂಥದವರ ಪತ್ರಿಕೆ 16ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಶಾಪಗ್ರಸ್ತನಾಗಲಿ. ಅಪೊಸ್ತಲನು ಹೇಳ್ತಾನೆ, ಖಾಲಿ ಯೇಸು ಕ್ರಿಸ್ತನ ನಂಬಿಕೊಳ್ಳುವುದು ಮಾತ್ರ ಅಲ್ಲ, ಆತನ್ನು ಪ್ರೀತಿಸುವವರಾಗಬೇಕು. ಪ್ರೀತಿಸಿದಂಥ ಆತನ ಆಜ್ಞೆಯನ್ನು ಕೈಕೊಂಡು ನಡೆಯುವವರು ಆಶೀರ್ವಾದ ಹೊಂದುತ್ತಾರೆ. ಅದು ಬರೀ ಬಾಯಿಲಿ ಪ್ರೀತಿಸಿಕೊಂಡು ಅದನ್ನ ಕೊಂಡು ಅವಿದಾದರೂ ಶಾಪಗ್ರಸ್ತನಾಗ್ತಾರೆ. ಅದಕ್ಕೆ ನಿಮ್ಮ ಮೇಲೆ ಶಾಪ ಬರಬಾರ್ದಾದರೆ ಯೇಸು ಕ್ರಿಸ್ತನು ಬರೀ ನಂಬಿಕೆ ಇಡುವುದು ಮಾತ್ರ, ಆತನ ಪೂರ್ಣ ಹೃದಯದಿಂದ ಅದನ್ನ ಆಜ್ಞೆ ಕೈಕೊಂಡು ನಡೆಯುವುದರೆ ಆಶೀರ್ವಾದವು ಶುಭ ನಿಮಗೆ ಹಿಂಬಾಲಿಸಿಕೊಂಡು ಬರುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ, ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ರಿಂದ 7ನೇ ವಾಕ್ಯ ತನಕ. ಎಫೆಸಸ್ 5:3-7. ಜಾರತ್ವ, ಯಾವಿಧದ ಬಂಡುತನ, ದರ್ವ್ಯಾಸೆ ಇವೆಲ್ಲ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳು ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚೋದೆ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು ಇವುಗಳಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಉರುಳಿಲ್ಲದ ಮಾತನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂತರ್ಗತ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಅப்புறம் ಅತಿ ಸ್ಪಷ್ಟ ಹೇಳ್ತೇವೆ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವವರು ನೀರಲ್ಲಿ ಮುಳುಗಿ ದೃಷ್ಟಿ ಅಂದ್ಕೊಳ್ಳಬೇಕು. ನೀರಲ್ಲಿ ಮುಳುಗಿ ದೃಷ್ಟಿ ಅಂದ್ಕೊಳ್ಳೋರು ತಪ್ಪದೆ ಕರ್ತನ ಸಭೆಗೆ ಅವರು ಪ್ರತಿ ಆದಿತ್ಯರ ಬಂದು ಆ ಸಭೆಗೆ ನಂಬಿಕಸ್ಥರಾಗಬೇಕು. ಕರ್ತನ ಸಭೆ ನಂಬಿಕಸ್ಥರಾದರೂ ಪ್ರತಿದಿನ ದೇವರ ವಾಕ್ಯ ಓದುವವರಾಗಬೇಕು. ದೇವರ ವಾಕ್ಯ ಧ್ಯಾನ ಮತ್ತು ದೇವರ ವಾಕ್ಯ ವಿಧೇಯರಾಗಬೇಕು. ವಿಧೇಯರಾಗುವ ಮಾತ್ರ ಆಶೀರ್ವಾದವು, ಶುಭವು,
ಕೃಪೆಯು, ಬಿಡುಗಡೆಯು, ಪ್ರಾರ್ಥನೆ ಉತ್ತರವು ನಿಮಗೆ ಸಿಗುತ್ತದೆ. ಆದರೆ ಯಾರು ದೇವರ ವಾಕ್ಯಕ್ಕೆ ಅವಿಧರಾಗ್ತಾರೋ ಅವರ ಮೇಲೆ ದೇವರ ಕೋಪ ಬರ್ತದೆ, ಅವರು ಶಾಪಗ್ರಸ್ತರಾಗದೆ ಕಾರಣವಿಲ್ಲದೆ ನಿಮ್ಮ ಮೇಲೆ ಶಾಪ ಬರುವುದಿಲ್ಲ. ಒಂದು ನಿಮ್ಮ ಯಾವುದೇ ಶಾಪಗಳಿರುತ್ತದೆ, ಆ ಶಾಪ ಮುರಿಯಲ್ಪಡಬೇಕಾದ್ರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಮಾತ್ರ ಅಲ್ಲ, ಆತನ ಆಜ್ಞೆಗಳಿಗೆ ವಿಧರಾಗಿರಿ, ಆಗ ನಿಮ್ಮೆಲ್ಲ ಶಾಪದಿಂದ ಬಿಡುಗಡೆ ಬರುತ್ತದೆ. ಅದಕ್ಕೋಸ್ಕರ ಇಲ್ಲಿ ದಾವೀದನೇ ಗರ್ವಿಷ್ಠರು ಆಗಬೇಡಿರಿ, ಸ್ವಾನೀತಿವಂತರಾಗಬೇಡಿ, ಆಜ್ಞೆಗೆ ವಿಧೇಯರಾಗಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ದೇವರು ನಮಗೆ ಸ್ತೋತ್ರ. ಈ ಸಂದೇಶ ಉತ್ತೇಜನಕರವಾಗುವುದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾನು ಸ್ತೋತ್ರನ ಕೊಂಡಾಡ್ತೇನೆ. ಈ ಸಂದ ಮುಖಾಂತರ ನೀನು ಜನರ ಮಾತನಾಡಿದಿ, ಈ ಮಾತೆಲ್ಲ ವಾಕ್ಯಗಳನ್ನು ನಿನ್ನ ಜನರು ಕೇಳಿ ಆ ವಿಧೇಯರಾಗುವಂಥ ಹೃದಯವನ್ನು ಪ್ರತಿಯೊಬ್ಬರಿಗೆ ಕೊಡುತ್ತೇವ. ಯಾರು ಆ ಒಂದು ಆತ್ಮಿಕ ಅಹಂಕಾರವಾಗಲಿ, ಆ ಸ್ವಾನೀತಿವಂತಿಗೆ ಬರದೆ ಪ್ರತಿಯೊಬ್ಬರು ನಿನ್ನ ಮುಂದೆ ತಗ್ಗಿಸಲ್ಪಟ್ಟುಕೊಂಡು ನಿನ್ನ ವಾಕ್ಯ ವಿಧೇಯರಾಗುವಂಥ ಹೃದಯ ಪ್ರತಿಯೊಬ್ಬರಿಗೆ ಅನುಗ್ರಹಿಸಿದೆವ. ಮತ್ತು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು, ಪ್ರತಿಯೊಬ್ಬರಿಗೆ ಪ್ರಾರ್ಥನೆ ಉತ್ತರ ದಯಪಾಲಿಸು, ಪ್ರತಿಯೊಬ್ಬರಿಗೆ ಕಷ್ಟದ ಬಿಡುಗಡೆ ಕೊಡು, ಪ್ರತಿಯೊಬ್ಬರು ರೋಗಗಳನ್ನು ಗುಣ ಮಾಡು, ಪ್ರತಿಯೊಬ್ಬರ ಕೈಗಳನ್ನು ಆಶೀರ್ವಾದ ಮಾಡಿ ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.